ಫ್ರೆಂಡ್ಸ್, ಯಶಸ್ಸಿನ ತುತ್ತ ತುದಿಗೆ ನೀವು ಏರಬೇಕೆನ್ನುತ್ತಿದ್ದೀರಾ? ಹಾಗಾದರೆ ಇಲ್ಲಿವೆ ಅದರ ಸೀಕ್ರೆಟ್ಸ್ಗಳು. ಆ ಸೀಕ್ರೆಟ್ಗಳು ಯಾವುವು ಅಂತೀರಾ? ಬುಕ್ಸ್. ಹೌದು ಫ್ರೆಂಡ್ಸ್, ಬುಕ್ಸ್ ಗಳನ್ನು ಓದುವುದರಿಂದ ಎಂತಹ ದೊಡ್ಡದಾದ ಸಕ್ಸಸ್ ಅನ್ನು ಪಡೆಯಬಹುದು. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪ್ರಪಂಚದ 5 ಬೆಸ್ಟ್ ಬುಕ್ಸ್ ಗಳ ಬಗ್ಗೆ ಹೇಳುವವನಿದ್ದೇನೆ. ಅವುಗಳನ್ನು ಓದಿದ ಲಕ್ಷಾಂತರ ಜನರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ. ನಂಬರ್ 1, ದ ಸೈಕಾಲಜಿ ಆಫ್ ಸೆಲ್ಲಿಂಗ್ ಬೈ ಬ್ರೈನ್ ಟ್ರೇಸಿ. ಫ್ರೆಂಡ್ಸ್, ಈ ಬುಕ್ ಸೆಲ್ಲಿಂಗ್ಗೆ, ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಿದ್ದಾಗಿದೆ. ಆದರೆ ಇಲ್ಲಿರುವ ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬಹುದು. ಎಸ್ಪೆಷಲಿ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಈ ಬುಕ್ ನಿಮ್ಮ ಹತ್ತಿರ ಇರಲೇಬೇಕು. ಈ ಬುಕ್ ಹೇಳುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನು ಹೇಗೆ ತೆಗೆದುಕೊಳ್ಳಬೇಕಂತ. ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಕಸ್ಟಮರ್ಗೆ ಸೆಲ್ ಮಾಡಬೇಕಾದರೆ ಕಸ್ಟಮರ್ನಲ್ಲಿ ನಿಮ್ಮ ಪ್ರಾಡಕ್ಟ್ನ ಅವಶ್ಯಕತೆಯನ್ನುಂಟು ಮಾಡುವಂತೆ ಇದು ಹೇಳುತ್ತದೆ. ಹಾಗೆಯೇ ಒಂದು ಪ್ರಾಡಕ್ಟ್ನ ಹಾಗೆ ನಿಮ್ಮ ಪರ್ಸನಾಲಿಟಿಯೂ ಸಹ ಒಂದು ಪ್ರಾಡಕ್ಟ್ ಅಥವಾ ಬ್ರ್ಯಾಂಡ್ ಆಗಿದೆ. ನೀವು ನಿಮ್ಮ ಪರ್ಸನಾಲಿಟಿಯನ್ನು ಎಷ್ಟು ದೂರದವರೆಗೆ ಅಥವಾ ಎಷ್ಟು ಜನರಿಗೆ ತಲುಪುವಂತೆ ಮಾಡಬಹುದು ಅಂತ ಈ ಬುಕ್ ಹೇಳುತ್ತೆ. ನಂಬರ್ 2, 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಬೈ ಸ್ಟೀಫನ್ ಕೋವೆ. ನೀವು ಅತಿ ಯಶಸ್ವಿ ವ್ಯಕ್ತಿಗಳನ್ನು ತೆಗೆದುಕೊಂಡಾಗ ಅವರು ಅಂತಹದೇನನ್ನು ಮಾಡುತ್ತಾರೆ, ಇದರಿಂದ ಅವರು ಸಾಮಾನ್ಯ ಜನರಿಗಿಂತ ಅತಿ ಸ್ಪೀಡ್ ಆಗಿ ಅಭಿವೃದ್ಧಿ ಹೊಂದುತ್ತಾರೆ ಎಂಬುದನ್ನು ಈ ಬುಕ್ ಹೇಳುತ್ತದೆ. ಇದರ ಆಥರ್ ಸ್ಟೀಫನ್ ಕೋವೆ, ನೀವು ನಿಮ್ಮ ಲೈಫ್ ನಲ್ಲಿ ಒಂದು ದೊಡ್ಡ ಗುರಿ ಇಟ್ಟುಕೊಂಡಾಗ ನೀವು ನಿಮ್ಮ ಗೋಲ್ನ ಎಂಡ್ ರಿಸಲ್ಟ್ ಏನಾಗಿರಬೇಕೆಂದು ಮೊದಲೇ ತಿಳಿದುಕೊಳ್ಳುವಂತೆ ಹೇಳುತ್ತಾರೆ. ಹೀಗೆ ಮಾಡಿದಾಗ ನಿಮ್ಮ ಜೀವನದ ಬಗ್ಗೆ ಅಥವಾ ನಿಮ್ಮ ಗುರಿಯ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತದೆ. ಫ್ರೆಂಡ್ಸ್, ಹೀಗಾಗಿ ನಿಮ್ಮ ಜೀವನ ಬದಲಾಗಲು ಇದು ಒಂದು ಅಮೇಜಿಂಗ್ ಬುಕ್. ಇದನ್ನು ದಯವಿಟ್ಟು ತಪ್ಪದೇ ಓದಿ. ನಂಬರ್ 3, ಥಿಂಕ್ ಅಂಡ್ ಗ್ರೋ ರಿಚ್ ಬೈ ನೆಪೋಲಿಯನ್ ಹಿಲ್. ಈ ಬುಕ್ ಹೇಳುತ್ತದೆ ಯಶಸ್ವಿ ವ್ಯಕ್ತಿಗಳನ್ನು ಯಶಸ್ಸಿನ ಅಲೆಯಲ್ಲಿ ತೇಲಿಸಿದ್ದು ಅವರಲ್ಲಿರುವ ಒಂದು ಇಂಟೆನ್ಸ್ ಡಿಸೈರ್. ಅಂದರೆ ನಾವು ಜೀವನದಲ್ಲಿ ಏನಾದರೊಂದು ದೊಡ್ಡದನ್ನು ಸಾಧಿಸಲು ಹೊರಟಾಗ ನಮಗೆ ಮೊದಲು ಬೇಕಾಗಿರುವುದು ಒಂದು ಬರ್ನಿಂಗ್ ಡಿಸೈರ್. ಅಂದರೆ ನಾನು ಇದನ್ನು ಸಾಧಿಸಿಯೇ ತೀರುತ್ತೇನೆ ಅನ್ನೋ ಒಂದು ಪಾಸಿಟಿವ್ ಮನೋಭಾವ. ಈ ಮನೋಭಾವವನ್ನು ನಾವು ಎಲ್ಲ ಯಶಸ್ವಿ ವ್ಯಕ್ತಿಗಳಲ್ಲಿ ಕಾಣುತ್ತೇವೆಂದು ಈ ಬುಕ್ ನಮಗೆ ಹೇಳುತ್ತದೆ. ನಂಬರ್ 4, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬೈ ರಾಬರ್ಟ್ ಕಿಯೋಸಾಕಿ. ಈ ಬುಕ್ ನಿಮಗೆ ಹೇಳುತ್ತದೆ ನೀವು ಎಂದೂ ಹಣಕ್ಕೋಸ್ಕರ ಕೆಲಸ ಮಾಡಬೇಡಿ ಅಂತ. ಇದು ನೀವು ಯಾವಾಗಲೂ 9 to 5 ಜಾಬ್ ಮಾಡದೆ ನಿಮ್ಮದೇ ಆದ ಒಂದು ಬಿಸ್ನೆಸ್ ಅಥವಾ ಸ್ಟಾರ್ಟ್ಅಪ್ ಶುರು ಮಾಡುವಂತೆ ಹೇಳುತ್ತದೆ. 9 to 5 ಜಾಬ್ ಮಾಡುವ ಜನರು ಈ ಜಗತ್ತಿನ ಟಾಪ್ 10 ಬಿಲಿಯನರ್ ಗಳಲ್ಲಿ ಇಲ್ಲವೇ ಇಲ್ಲ ಅಂತ ಇದು ಹೇಳುತ್ತದೆ. ಇದು ನೀವು ಹೆಚ್ಚೆಚ್ಚು ಅಸೆಟ್ಸ್ ಗಳನ್ನು ಕಲೆಕ್ಟ್ ಮಾಡಲು ಹೇಳುತ್ತದೆಯೇ ಹೊರತು ಲಿಯಾಬಿಲಿಟೀಸ್ ಗಳನ್ನಲ್ಲ. ಅಸೆಟ್ಸ್ ಗಳೆಂದರೆ ಯಾವುವು ನಿಮ್ಮ ಜೇಬಿನಲ್ಲಿ ದುಡ್ಡನ್ನು ಹಾಕುವವು, ಅವು ಅಸೆಟ್ಸ್. ಉದಾಹರಣೆಗೆ ಮನೆಯನ್ನು ಬಾಡಿಗೆಗೆ ಕೊಡುವುದು. ಮನೆ ಬಾಡಿಗೆ ಕೊಡುವುದರಿಂದ ನಿಮ್ಮ ಜೇಬಲ್ಲಿ ದುಡ್ಡು ಬರುವುದು. ಹಾಗೆಯೇ ಯಾವುವು ನಿಮ್ಮ ಜೇಬಿನಿಂದ ದುಡ್ಡನ್ನು ಖರ್ಚು ಮಾಡಲು ಒತ್ತಾಯಿಸುವವು, ಅವು ಲಿಯಾಬಿಲಿಟೀಸ್. ಉದಾಹರಣೆಗೆ ಒಂದು ಕಾರ್, ಏಕೆಂದರೆ ಆ ಕಾರ್ ನಿಮ್ಮ ಜೇಬಿನಿಂದ ದುಡ್ಡನ್ನು ಹೊರತೆಗೆಯುತ್ತದೆ. ಕೊನೆಯದಾಗಿ ನಂಬರ್ 5, ದ 48 ಲಾಸ್ ಆಫ್ ಪವರ್ ಬೈ ರಾಬರ್ಟ್ ಗ್ರೀನ್. ಫ್ರೆಂಡ್ಸ್, ಈ ಬುಕ್ ಅನ್ನು ಜಗತ್ತಿನ ಅತ್ಯಂತ ಮೋಸ್ಟ್ ಡೇಂಜರಸ್ ಬುಕ್ ಗಳಲ್ಲಿ ಒಂದು ಅಂತ ಹೇಳಲಾಗುತ್ತದೆ. ಎಷ್ಟೋ ದೇಶಗಳಲ್ಲಿ ಈ ಬುಕ್ ನಲ್ಲಿರುವ ಕಂಟೆಂಟ್ ನಿಂದಾಗಿ ಈ ಬುಕ್ ಅನ್ನು ಬ್ಯಾನ್ ಸಹ ಮಾಡಲಾಗಿದೆ. ಈ ಬುಕ್ ನಲ್ಲಿ ಹೇಗೆ ಪವರ್ ಕೆಲಸ ಮಾಡುತ್ತದೆ ಎಂದು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನಡೆದ ಘಟನೆಗಳ ಮೂಲಕ ಹೇಳಲಾಗಿದೆ. ಈ ಬುಕ್ ನೀವು ಜೀವನದಲ್ಲಿ ಮುಂದೆ ಬರಲು ಮತ್ತು ನಿಮ್ಮನ್ನು ಸ್ವಾರ್ಥಿ ವ್ಯಕ್ತಿಗಳಿಂದ ಡಿಪೆಂಡ್ ಮಾಡಿಕೊಳ್ಳುವ ಸ್ಟ್ರಾಟಜಿಗಳನ್ನು ಹೇಳುತ್ತದೆ. ಈ ಬುಕ್ ಒಂದು ವಿವಾದಾಸ್ಪದ ಬುಕ್ ಆಗಿ ಕಂಡರೂ ಈ ಕಲಿಯುಗದಲ್ಲಿ ಬದುಕಲು ಬೇಕಾದ ಅತ್ಯಂತ ಸೀಕ್ರೆಟ್ ಸ್ಟ್ರಾಟಜಿಗಳನ್ನು ಹೇಳಿಕೊಡುತ್ತದೆ. ಈ ಸ್ಟ್ರಾಟಜಿಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಇದೊಂದು ಅದ್ಭುತವಾದ ಬುಕ್ ಆಗಿ ಪರಿಣಮಿಸುತ್ತದೆ. ಸ್ನೇಹಿತರೆ, ಮೇಲೆ ಹೇಳಿದ ಬುಕ್ಸ್ ಗಳನ್ನು ನೀವು ಓದಿದರೆ ನಿಮ್ಮ ಜೀವನ ಬದಲಾಗುವುದು ಖಂಡಿತ.